ನೀವು ಯಾವ ಕೆಚಪ್ಪಾರ ಯೂಸ್ ಮಾಡಿ, ನಾನು ಇಲ್ಲಿ ಡೆಲ್ ಮಾಂಟೋ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಇದು. ಹಾಗೆ 4ರಿಂದ 5 ಡ್ರಾಪ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಬ್ಬೊಬ್ರು ಸೋಯಾ ಸಾಸ್ ಇಷ್ಟಪಡಲ್ಲ ಅಂದರೆ ಸ್ಕಿಪ್ಪು ಮಾಡ್ಬೋದು. ಈ ಹಂತದಲ್ಲಿ ನಿಮಗೆ ಬೇಕಂದರೆ ಚಿಲ್ಲಿ ಸಾಸ್ ಆರೋ ಹಾಕ್ಕೊಳ್ಳಿ, ಗ್ರೀನ್ ಚಿಲ್ಲಿ ಸಾಸ್. ನಾನಿಲ್ಲಿ 1/2 ಸ್ಪೂನ್ ಪೆಪ್ಪರ್ ಹಾಕೋತಾ ಇದ್ದೀನಿ. ಪೆಪ್ಪರ್ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಪನ್ನೀರ್ಗೆ. ಹಾಗೆ ಚೆನ್ನಾಗಿ ಈ ಟೈಮಲ್ಲಿ ಚೆನ್ನಾಗಿ ಹುರಿರಿ ನೀವು. ಸೋಯಾ ಸ್ಮೆಲ್ ಹೋಗಬೇಕು, ಇಲ್ಲಾಂದರೆ ಅದು ಕಸರೆ ಕೊಡುತ್ತೆ. ನಾನಿಲ್ಲಿ ಇನ್ನೂ 2 ಸ್ಪೂನ್ ನೀರು ಹಾಕೋತಾ ಇದ್ದೀನಿ. ಇವಾಗ ಕುದಿ ಬರೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಇವಾಗ ಕುದಿ ಬಂದಿದೆ. ಲೋ ಮಾಡಬೇಡಿ, ಹೈಯಲ್ಲೇ ಟಾಸ್ ಮಾಡ್ಕೊಳ್ಳಿ. ನೀವು ಲೋ ಮಾಡೋಕ್ಕೆ ಹೋದರೆ ಪನ್ನೀರು ಸಾಫ್ಟ್ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲೇ ಇದ್ದರೆ ಫುಲ್ ಕೋಟಿಂಗು ಅದಕ್ಕೆ ಚೆನ್ನಾಗಾಗತ್ತೆ ಮತ್ತು ಅದು ತುಂಬ ಸಾಫ್ಟು ಆಗಲ್ಲ, ಕ್ರಿಸ್ಪಿಯಾಗೂ ಇರುತ್ತೆ ತಿನ್ಬೇಕಾದ್ರೆ. ಸೊ ಇವಾಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಬಿಳಿ ಎಳ್ಳು ಹಾಕ್ಕೊಂಡ್ರೆ, ನಿಮಗೆ ಬೇಡ ಅಂದರೆ ಇಷ್ಟ ಅಲ್ಲ ಅಂದರೆ ಸ್ಕಿಪ್ಪು ಮಾಡ್ಬೋದು. ಇವಾಗ ನಮ್ಮ ಪನ್ನೀರ್ ಮಂಚೂರಿ ರೆಡಿ ಆಗಿದೆ. ಇದನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕೋಟಿಂಗ್ ಕೂಡ. ಸೊ ಗಾರ್ನಿಷ್ಗೆ ನಾನು ಒಂದು ಮೇಲ್ಗಡೆ ಒಣಮೆಣಸಿನ್ಕಾಯಿ ಇಕ್ಕಿದ್ದೀನಿ. ಹಾಗೆ ಸ್ವಲ್ಪ ಮೇಲ್ಗಡೆ ತಿರ್ಗಾ ಎಳ್ಳು ಹಾಕ್ತಾ ಇದ್ದೀನಿ. ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಶೇರ್ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.